ನಮಸ್ಕಾರ ಸ್ನೇಹಿತರೆ, ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೇನು ಬರುವ ತಿಂಗಳಿನಿಂದ IPL 2026 ಶುರುವಾಗಲಿದ್ದು, ಆದರೆ ಇನ್ನೂ ಕೂಡ BCCI ಅವರು ಹೊಸ ಶೆಡ್ಯೂಲ್ ಅನ್ನು ಬಿಡುಗಡೆ ಮಾಡಲಿಲ್ಲ. ನಿಮಗೆಲ್ಲರೂ ಕೂಡ ಗೊತ್ತೇ ಇರಬಹುದು, BCCI ಅವರು ಯಾವಾಗಲೂ IPL ಶುರುವಾಗುವುದಕ್ಕಿಂತ 2 ತಿಂಗಳು ಮುಂಚೆನೇ ಶೆಡ್ಯೂಲ್ ಅನ್ನು ಬಿಡುಗಡೆ ಮಾಡುತ್ತಾ ಇದ್ದು, ಆದರೆ ಈ ಬಾರಿ IPL ನ ಪಂದ್ಯಗಳು ನಡೆಯುವ ಹಲವಾರು ರಾಜ್ಯಗಳಲ್ಲಿ ಎಲೆಕ್ಷನ್ ನಡೆಯಲಿದ್ದು, ಇದೇ ಒಂದು ರೀಸನ್ ನಿಂದಾಗಿ BCCI ಅವರು ಶೆಡ್ಯೂಲ್ ಅನ್ನು ಡಿಲೇ ಮಾಡುತ್ತಾ ಇದ್ದಾರೆ. ಆದರೆ ಈಗಷ್ಟೇ ಬರುತ್ತಿರೋ ರಿಪೋರ್ಟ್ಸ್ ಪ್ರಕಾರ ನಮಗಿಲ್ಲಿ IPL 2026ಕ್ಕೆ ಮೊದಲ ವೀಕ್ನ ಶೆಡ್ಯೂಲ್ ಯಾವ ತರ ಇರಬಹುದಂತ ರಿಪೋರ್ಟ್ ಸಿಕ್ಕಿದೆ. ಅಂದರೆ ಮೊದಲ ವಾರದ ಈ ಶೆಡ್ಯೂಲ್ ಬಂದ್ಬಿಟ್ಟು ಇಲ್ಲಿ 70% ಕನ್ಫರ್ಮ್ ಆಗಿದ್ದು, ಇದೇ ಒಂದು ಶೆಡ್ಯೂಲ್ ನಮಗೆ ಈ ಬಾರಿ IPL ಅಲ್ಲಿ ನೋಡ್ಲಿಕ್ಕೆ ಸಿಗುವ ಸಾಧ್ಯತೆ ಇದೆ. ಸೊ ಹಾಗಾಗಿ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾವು IPL 2026ರ ಮೊದಲ ವೀಕ್ನ ಶೆಡ್ಯೂಲ್ ಯಾವ ತರ ಇದೆ ಅಂತ ಡಿಸ್ಕಸ್ ಮಾಡಲಿಕ್ಕೆ ಇದ್ದೇವೆ. ಆದರೆ ಈ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಚಾನಲ್ಗೆ ಹೊಸಬರಾಗಿದ್ದರೆ ನೀವು ಬೇಗನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಕೂಡ ಲೈಕ್ ಮಾಡಿ. ಸೊ ನಾವು ಇನ್ನೂ ತಡ ಮಾಡದೆ ಬೇಗನೆ ಈ ವಿಡಿಯೋವನ್ನು ಶುರು ಮಾಡೋಣ. ಎಲ್ಲರೂ ಕೂಡ ಗೊತ್ತೇ ಇರುವ ಹಾಗೆ IPL 2026 ಬಂದ್ಬಿಟ್ಟು ಮಾರ್ಚ್ 26ಕ್ಕೆ ಶುರುವಾಗಲಿದ್ದು, ನಮಗೆ ಎಲ್ಲ ಪಂದ್ಯಗಳು ಸಂಜೆ 7:30 ಮತ್ತು ಶನಿವಾರ ಹಾಗೂ ಭಾನುವಾರದಂದು ಮಧ್ಯಾಹ್ನ 3:30ರಿಂದ ಪಂದ್ಯಗಳು ನೋಡಲಿಕ್ಕೆ ಸಿಗುತ್ತೆ. ಆಮೇಲೆ ಮೊದಲ ಪಂದ್ಯ ಬಂದ್ಬಿಟ್ಟು 26 ಮಾರ್ಚಿಗೆ ಕಳೆದ ಸೀಸನ್ ಫೈನಲಿಸ್ಟ್ ಆಗಿರುವ RCB ಮತ್ತು ಪಂಜಾಬ್ ಕಿಂಗ್ಸ್ ಅವರ ಮಧ್ಯೆ ನಡೆಯಲಿದ್ದು, ಈ ಪಂದ್ಯವಿಲ್ಲಿ ಬೆಂಗಳೂರಲ್ಲಿ ನಡೆಯುತ್ತೆ. ಹಾಗೆಯೇ ಈ ಪಂದ್ಯಕ್ಕಿಂತ ಮುಂಚೆ ನಮಗೆ ಇಲ್ಲಿ ಓಪನಿಂಗ್ ಸೆರೆಮನಿ ಕೂಡ ನೋಡಲಿಕ್ಕೆ ಸಿಗಲಿದ್ದು, ನೀವಿಲ್ಲಿ ಪಂದ್ಯಕ್ಕಿಂತ ಮುಂಚೆ ಓಪನಿಂಗ್ ಸೆರೆಮನಿಯನ್ನು ಕೂಡ ನೋಡಬಹುದು. ಆನಂತರ 27 ಮಾರ್ಚಿಗೆ ನಮಗೆ CSK ಮತ್ತು MIA ನಡುವೆ ಚೆನ್ನೈಯಲ್ಲಿ ಸಂಜೆ 7:30ಕ್ಕೆ ಎರಡನೆಯ ಪಂದ್ಯ ನೋಡಲಿಕ್ಕೆ ಸಿಗುತ್ತೆ. ಆನಂತರ ಮೂರನೆಯ ಪಂದ್ಯ ಬಂದ್ಬಿಟ್ಟು 28 ಮಾರ್ಚಿಗೆ KKR ಮತ್ತು SRH ಅವರ ಮಧ್ಯೆ ಕೋಲ್ಕತ್ತಾದಲ್ಲಿ 7:30ಕ್ಕೆ ನಡೆಯುತ್ತೆ. ನಾಲ್ಕನೆಯ ಪಂದ್ಯ ಬಂದ್ಬಿಟ್ಟು 29 ಮಾರ್ಚಿಗೆ DC ಮತ್ತು RR ಅವರ ಮಧ್ಯೆ ದಿಲ್ಲಿಯಲ್ಲಿ ನಡೆಯಲಿದ್ದು, ಈ ಪಂದ್ಯವು ಮಧ್ಯಾಹ್ನ 3:30ಕ್ಕೆ ಶುರುವಾಗುತ್ತೆ. ಆಮೇಲೆ ಅದೇ ದಿನದಂದು GT ಮತ್ತು LSC ಅವರ ನಡುವೆ ಅಹಮದಾಬಾದಿನಲ್ಲಿ ರಾತ್ರಿ 7:30ಕ್ಕೆ ಪಂದ್ಯವು ನಡೆಯುತ್ತೆ. ಆನಂತರ 5ನೆಯ ದಿನದಂದು ಅಂದರೆ ಮಾರ್ಚ್ 30ಕ್ಕೆ RCB ಮತ್ತು CSK ಪಂದ್ಯವನ್ನು ಆಡಲಿದ್ದು, ಈ ಪಂದ್ಯ ಕೂಡ ಬೆಂಗಳೂರಲ್ಲಿ ಸಂಜೆ 7:30ಕ್ಕೆ ಶುರುವಾಗಲಿದೆ. ಆಮೇಲೆ 31 ಮಾರ್ಚ್ನಂದು MI ಮತ್ತು DC ಅವರ ಮಧ್ಯೆ ಮುಂಬೈಯಲ್ಲಿ ಸಂಜೆ 7:30ಕ್ಕೆ ಪಂದ್ಯ ನಡೆದರೆ, ಮೊದಲ ವೀಕ್ನ ಕೊನೆಯ ಪಂದ್ಯ ಬಂದ್ಬಿಟ್ಟು 1 ಏಪ್ರಿಲ್ಗೆ PBKS ಮತ್ತು KKR ಅವರ ಮಧ್ಯೆ ಮೊಹಾಲಿಯಲ್ಲಿ ನಡೆಯುತ್ತದೆ. ಸೊ ಇದು ಆಗಿತ್ತು IPL 2026ಕ್ಕೆ ಮೊದಲ ವೀಕ್ನ ಶೆಡ್ಯೂಲ್. ಮತ್ತೆ ನೀವು ಕೂಡ ಪೂರ್ತಿ ಶೆಡ್ಯೂಲ್ ನೋಡಲು ವೇಟ್ ಮಾಡ್ತಾ ಇದ್ದರೆ ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಬಹುದು. ಯಾಕೆಂದ್ರೆ ಶೆಡ್ಯೂಲ್ ಬಂದ ಕೂಡಲೇ ನಿಮಗೆ ಈ ಚಾನಲ್ ಅಪ್ಡೇಟ್ ನೋಡಲಿಕ್ಕೆ ಸಿಗುತ್ತೆ. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ನಾವು ಸಿಗೋಣ ಹೀಗೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. ಅಷ್ಟರವರೆಗೆ ಬಾಯ್ ಬಾಯ್.